ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಪಾಲರು ರಾಜ್ಯದ ಹಿತವನ್ನ ಕಾಯ್ಬೇಕಾಯ್ತು, ಕನ್ನಡಿಗರ ಹಿತವನ್ನ ಕಾಯ್ಬೇಕಾಯ್ತು. ಯಾಕೆಂದ್ರೆ ಕರ್ನಾಟಕದ ರಾಜ್ಯಪಾಲರು ಅಂತ ಹೇಳಿ ಕುಂಡ್ರಿಸಿರೋದು, ಅವ್ರನ್ನ ಇಂಡಿಯಾ ರಾಜ್ಯಪಾಲರು ಅಂತ ಹೇಳಿ ಕುಣಿಸಿಲ್ಲ, ಇಲ್ಲ ಇಂಡಿಯಾ ಪರವಾದಂಥ ರಾಜ್ಯಪಾಲರು ಅಂತ ಹೇಳಿ ಕುಣಿಸಿಲ್ಲ. ಆದರೆ ಇವತ್ತು ಕನ್ನಡಿಗರ ಮೇಲೆ ಅಗೌರವವಾಗಿ ನಡ್ಕೊತಿದ್ದಾರೆ. ಇವತ್ತು ಏನು SSLC ಪರೀಕ್ಷೆಯಲ್ಲಿ ಅಂಕಪಟ್ಟಿಯಿಂದ ಹಿಂದಿಯನ್ನು ಪರಿಗಣನೆಗೆ ತಗೊಳ್ಳಲ್ಲ ಅಂತೇಳಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಅದನ್ನು ಪರಿಶೀಲನೆ ಮಾಡಿರಿ ಅನ್ನೋದು, ಅಂಕವನ್ನು ಕೊಡೋದ ವ್ಯವಸ್ಥೆಯನ್ನು ಮಾಡಿರಿ ಅನ್ನೋಂಥದ್ದು, ಈ ರೀತಿಯ ದ್ವಂದ್ವ ಹೇಳಿಕೆಯನ್ನು, ರಾಜ್ಯದ ಹಿತವನ್ನು ಕಾಯಬೇಕಾದಂಥ ರಾಜ್ಯದ ರಾಜ್ಯಪಾಲರು ಇವತ್ತು ಕನ್ನಡಿಗರ ವಿರುದ್ಧವಾದ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಕೇಂದ್ರದ ಯಾರೋ ಹಿಂದಿ ಜನರು ಅವ್ರನ್ನ ತಂದು ರಾಜ್ಯಪಾಲರಾಗಿ ಮಾಡಿದಾರಲ್ಲ, ಅವ್ರ ಹಿತವನ್ನು ಕಾಯುವಂಥ ಕೆಲಸ ಮಾಡಿದವ್ರೆ. ಇಂಥ ಮಾನಗೇಡಿ ಕೆಲಸವನ್ನು ಮಾಡೋದಕ್ಕಿಂತ ರಾಜ್ಯ ಬಿಟ್ಟು ತೊಲಗ್ರಿ, ರಾಜೀನಾಮೆಯನ್ನು ಕೊಟ್ಟು. ನಿಮ್ಮ ಅವಶ್ಯಕತೆ ಕನ್ನಡಿಗರಿಗೆ ಏನಿದೆ? ಕರ್ನಾಟಕಕ್ಕೆ ಏನಿದೆ? ಕರ್ನಾಟಕ ಜನರ ತೆರಿಗೆ ಹಣವನ್ನು ನೀವು ಸಂಬಳವಾಗಿ ತಾಂತೀರಾ, ಐಷಾರಾಮಿ ಜೀವನ ಮಾಡ್ತಿದ್ದೀರಾ, ಎಕರೆಗಟ್ಟಲೆ ಜಾಗ ಕೊಟ್ಟಿದ್ದಾರೆ. ನೀವು ಕನ್ನಡಿಗರ ಹಿತವನ್ನು, ಕರ್ನಾಟಕದ ಹಿತವನ್ನು ಕಾಯಬೇಕಾದಂಥವ್ರು ಇವತ್ತು ಭಾಷೆ ವಿರುದ್ಧವಾಗಿ ನಿಲ್ಲದಾದರೆ, ಒಕ್ಕೂಟ ಭಾಷೆಗಳ ರಾಷ್ಟ್ರವೇ ಭಾರತ ಅನ್ನುವ ಪರಿಕಲ್ಪನೆ ನಿಮ್ಮಲ್ಲಿಲ್ಲ ಅನ್ನೋದಾದರೆ, ನೀವೆಲ್ಲ ಯಾವ ಸೀಮೆ ರಾಜ್ಯಪಾಲರು? ನಿಮ್ಮನ್ನು ರಾಜ್ಯದ ಏನು ಪಾಲನೆ ಮಾಡ್ತೀರಾ? ರಾಜ್ಯದಲ್ಲಿ ನಿಮ್ಮನ್ನು ಪಾಲಕರಾಗಿ ಇಟ್ಟಿದ್ದಾರೆ. ನಿಮಗೇನಾದರೂ ಮಾನ ಮರ್ಯಾದೆ ಗೌರವ ಇದ್ದರೆ, ರಾಜ್ಯಪಾಲರು ಇಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕಾಗಲಿಲ್ಲ ಅನ್ನೋದಾದರೆ ಕೂಡಲೇ ರಾಜೀನಾಮೆ ಕೊಟ್ಟು ರಾಜ್ಯ ಬಿಟ್ಟು ತೊಲಗಲಿ. ಇಲ್ಲ ಅಂದರೆ ಬೇಷರತ್ತಾಗಿ ಕನ್ನಡಿಗರ ಕ್ಷಮೆ ಯಾಚನೆ ಆಗಬೇಕು. ಕ್ಷಮೆ ಆಗಲಿಲ್ಲ ಅಂದರೆ ಇವತ್ತು BJP ನಾಯಕರು ಆದಿ ಬೀದಿಯಲ್ಲಿ ಇವತ್ತು ಕರವೇ ಅವರ ಮಾನವನ್ನು ಹರಾಜಾಗ್ತಿದ್ದೀವಿ. ನಾಳೆ ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರ ಮಾನವನ್ನು ಹರಾಜಾಕುವಂಥ ಕೆಲಸವನ್ನು ಕರವೇ ಮಾಡುತ್ತೆ. ಅದಾಗಬಾರ್ದು ಅನ್ನೋದಾದರೆ ರಾಜ್ಯಪಾಲರು ರಾಜ್ಯದ ಪರವಾಗಿ ಗೌರವವಾಗಿ ನಡ್ಕೊಳ್ಳೋದನ್ನು ಕಲಿಬೇಕು, ಗೌರವವಾಗಿ ಬದುಕಬೇಕು. ನಿಮ್ಮ ರಾಜ್ಯದ ಪಾಲನೆಯ ಕೆಲಸ ಏನಿದೆ ಅಷ್ಟು ಮಾತ್ರ ಮಾಡಬೇಕು. ಭಾಷೆ ಪರ ಮಾತಾಡಲಿಕ್ಕೆ ನೀವೇನು ಹಿಂದಿ ಏಜೆಂಟ್ರ? ನೀವು ಹಿಂದಿ ಪರ ಮಾತಾಡ್ತಿಲ್ಲ, ಹಿಂದಿ ಏಜೆಂಟ್ ಏನ್ರಿ? ಹಿಂದಿ ರಾಷ್ಟ್ರನ ಭಾರತ, ಒಕ್ಕೂಟ ಭಾಷೆಗಳ ರಾಷ್ಟ್ರ ಭಾರತ. ಹಿಂದಿ ರಾಷ್ಟ್ರ ಭಾಷೆನೂ ಅಲ್ಲ, ಭಾರತದ ಭಾಷೆ ಹಿಂದಿನೂ ಅಲ್ಲ. ಎಲ್ಲ 14 ಭಾಷೆಗಳಲ್ಲಿ ಅದು ಒಂದು ಸಂಪರ್ಕ ಭಾಷೆ ಅಷ್ಟೇ. ಹಾಗೆ ಹೇಳಕ್ಕೆ ಹೋದರೆ ನಾವು ಕನ್ನಡಿಗರು ಹೇಳ್ತೀವಿ, ನನ್ನ ಭಾಷೆ ಕನ್ನಡವನ್ನೇ ರಾಷ್ಟ್ರ ಭಾಷೆ ಅಂತ ಹೇಳಿ ಒಪ್ಕೊಳ್ಳೋದು. ನಾನು ಯಾವುದೋ ಹಿಂದಿಯನ್ನು ನಾನು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈಗೇನಾದರೂ ಹಿಂದಿಯನ್ನು ಮುಂದಿಟ್ಟು ದೇಶವನ್ನು ಛಿದ್ರ ಮಾಡುವಂಥ ಕೆಲಸವನ್ನು ಮಾಡಬೇಡ್ರಿ. ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುವಂಥ ಕೆಲಸವನ್ನು ಮಾಡಬೇಡ್ರಿ. ನಿಮಗೆ ಮಾನ ಮರ್ಯಾದೆ ಗೌರವ ಇದ್ದರೆ ರಾಜ್ಯಪಾಲರು ರಾಜ್ಯದ ಪಾಲನೆ ಅಷ್ಟೇ ಮಾಡಬೇಕು, ಇಲ್ಲಾಂದರೆ ಕರ್ನಾಟಕ ಬಿಟ್ಟು ತೊಲಗಬೇಕು.